ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಈ ಶಾರ್ಟ್ ಫಾರ್ಮ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಅಂದ್ರೆ ನಾವು ಒಂದು ಶಾರ್ಟ್ ಫಾರ್ಮ್ ಬರೆದ್ರೆ ಇಲ್ಲಿ ಫುಲ್ ಫಾರ್ಮ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗ್ಬೇಕು. ಸೊ ಅದು ಹೇಗೆ ಮಾಡೋಣ ಅಂತ ಈ ಒಂದು ವಿಡಿಯೋನಲ್ಲಿ ನೋಡೋಣ. ನೋಡಿ, ನಾನೀಗ MS ಆಫೀಸ್ ವರ್ಡ್ ನಲ್ಲಿ ಇರ್ತಕ್ಕಂಥ ಎಕ್ಸೆಲ್ ಮತ್ತು ವರ್ಡ್ ಎರಡರಲ್ಲಿ ಮಾಡಬಹುದು. ಸೊ ಅದನ್ನ ಮಾಡಬೇಕಾದ್ರೆ ನಾವೇನ್ ಮಾಡಬಹುದು, ಇಲ್ಲಿ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಆಪ್ಷನ್ ಅನ್ನುವಂತ ಆಪ್ಷನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅವಾಗ ನಾವು ಇಲ್ಲಿ ಪ್ರೂಫಿಂಗ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಪ್ರೂಫಿಂಗ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಆಟೋ ಕರೆಕ್ಟ್ ಆಪ್ಷನ್ ಅನ್ನುವಂಥದ್ದು ಶೋ ಆಗ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ರೀಪ್ಲೇಸ್ ಅನ್ನುವಂತ ಒಂದು ಆಪ್ಷನ್ ಏನ್ ಕಾಣ್ತಿದೆ, ಸೊ ಅದ್ರ ಕೆಳಗಡೆ ಇರತಕ್ಕಂತ ಬಾಕ್ಸ್ ಅಲ್ಲಿ ನಮ್ಮ ಒಂದು ಕರ್ಸರ್ ಬ್ಲಿಂಕ್ ಆಗ್ತಿದೆ. ಸೊ ಅಲ್ಲಿ ನಾವು ನಮ್ಗೆ ಬೇಕಾದಂತ ಶಾರ್ಟ್ ಫಾರ್ಮ್ ನ ಬರ್ಕೋಬಹುದು. ಸೊ ನಾನೀಗ ಎಸ್ ಅಂತ ಬರಿತೀನಿ. ಬರೆದ್ಬಿಟ್ಟು ನೆಕ್ಸ್ಟ್ ಮುಂದ್ಗಡೆ ನಾನು ಬರ್ತಿದ್ದೀನೋ ಅದ್ರ ಫುಲ್ ಫಾರ್ಮ್ ಅನ್ನು ಬರಿಬೇಕೀಗ. ಸೊ ನಾನಿಲ್ಲಿ ಸ್ಪರ್ಧಾ ಪುಟ ಅಕಾಡೆಮಿ ಅಂತ ಹೇಳಿ ಬರ್ತಿದ್ದೀನಿ. ಅಂದ್ರೆ ಎಸ್ ಕ್ಲಿಕ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಸ್ಪರ್ಧಾ ಪುಟ ಅಕಾಡೆಮಿ ಅನ್ನೋದು ಶೋ ಆಗ್ಬೇಕು ನಮ್ಗೆ. ಅಂದ್ರೆ ಈ ರೀತಿಯಂತ ಒಂದು ಅವಶ್ಯಕತೆ ನಮ್ಗೆ ಯಾವಾಗ ಬರ್ತಿದೆ, ಒಂದು ಲೆಟರ್ ಬರ್ತಿದೆ ನಮ್ಗೆ ಡೀಟೇಲ್ ಆಗಿ ಬೇಕಂದ್ರೆ ಅವಾಗ ಈ ರೀತಿ ಮಾಡ್ಕೋಬಹುದು. ಸೊ ನೋಡಿ, ಆಡ್ ಅಂತ ಕ್ಲಿಕ್ ಮಾಡಿ ಓಕೆ ಅನ್ಬೇಕು. ಅಗೇನ್ ಕೆಳಗಡೆ ಓಕೆ ಅನ್ಬೇಕು. ಸೊ ನಾನು ಇಲ್ಲಿ ಎಸ್ ಅಂತ ಬರೆದ್ಬಿಟ್ಟು ಸಿಂಪ್ಲಿ ಟ್ಯಾಬ್ ಅನ್ನ ಪ್ರೆಸ್ ಮಾಡ್ತೀನಿ. ಟ್ಯಾಬ್ ಪ್ರೆಸ್ ಮಾಡಿದ್ರೆ ಬಂತಲ್ಲ ಸ್ಪರ್ಧಾ ಪುಟ ಅಕಾಡೆಮಿ. ಸೊ ಈ ರೀತಿ ಎಸ್ ಪ್ರೆಸ್ ಮಾಡ್ಬಿಟ್ಟು ನಾನು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಸ್ಪರ್ಧಾ ಪುಟ ಅಕಾಡೆಮಿ ಬಂತು. ನಿಮ್ಮ ಇಚ್ಛಾನುಸಾರ ನಿಮ್ಮ ಲೆಟರ್ ನಲ್ಲಿ ಯಾವ ಒಂದು ಇನ್ಫಾರ್ಮೇಶನ್ ಜಾಸ್ತಿ ಆ ಒಂದು ಲೆಟರ್ ನಲ್ಲಿ ಪದೇ ಪದೇ ಬರೆಯೋ ಅವಶ್ಯಕತೆ ಇರ್ತಿದ್ದು, ಸೊ ಅದರ ಒಂದು ಶಾರ್ಟ್ ಫಾರ್ಮ್ ಅನ್ನು ನೀವು ಕ್ಲಿಯರ್ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನೀವು ಆ ಒಂದು ಹೆಸರನ್ನು ನಾವು ಬರಿತಾ ಹೋಗ್ಬೋದು. ನಾವು ಕಾಪಿ ಪೇಸ್ಟ್ ಮಾಡೋಕೆ ನಮ್ಗೆ ತಡ ಆಗುತ್ತೆ. ಸೊ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದ್ ವೇಳೆ ಕಾಪಿ ಪೇಸ್ಟ್ ಮಾಡಕ್ ಹೋದ್ರೂ ಕೂಡ ನಮ್ಗೆ ಏನಾಗುತ್ತೆ, ಅಲ್ಲಿ ಅಲೈನ್ಮೆಂಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಈ ರೀತಿ ಶಾರ್ಟ್ ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಮ್ಗೆ ಬರ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಟ್ರಿಕ್ ನಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬನ್ನಿ. ಥ್ಯಾಂಕ್ ಯು.